ಹಾಯ್. ಇವತ್ತು ಈ ಕ್ಲಾಸಲ್ಲಿ 9th ಸ್ಟ್ಯಾಂಡರ್ಡ್ಗಿರೋಂತಹ ಫಸ್ಟ್ ಚಾಪ್ಟ್ರು ಯಾವುದದು? ದ ಫನ್ ದ ಹ್ಯಾಡ್. ಆ ಚಾಪ್ಟರ್ನ ಕನ್ನಡದಲ್ಲಿ ಡಿಸ್ಕಸ್ ಮಾಡ್ತಿದ್ದೀನಿ. ಯಾಕೆ ಅಂದರೆ ಕೆಲವರು ನನಗೆ ಇದನ್ನು ಕನ್ನಡದಲ್ಲಿ ಹೇಳ್ಕೊಡಿ ಅಂತ ಕೇಳಿದ್ದೀರಾ. ಡಿಸ್ಕಸ್ ಮಾಡೋಣ ಅಲ್ವಾ? ದ ಫನ್ ದ ಹ್ಯಾಡ್ ಅಂದರೆ ಏನು? ಒಂದು ಟೈಮಲ್ಲಿ ಒಬ್ರಿಗಿರುವಂತಹ ಫನ್ ಬಗ್ಗೆ ಮಾತಾಡ್ತಿದ್ದಾರೆ ಇವರು. ಯಾರಿಗೋ ಏನೋ ಫನ್ ಇತ್ತು ಅಂದರೆ ಖುಷಿಯಾಗಿದ್ದರು. ಆ ಖುಷಿ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆ, ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮದೊಂದು ಕ್ವೆಶ್ಚನ್. ಸ್ಕೂಲ್ ಅಂದ ತಕ್ಷಣ ನಿಮ್ಮ ಮೈಂಡ್ಗೆ ಏನು ಬರುತ್ತೆ? ದೊಡ್ಡ ಬಿಲ್ಡಿಂಗ್, ಎಷ್ಟೋ ಕ್ಲಾಸ್ ರೂಮ್ಗಳು, ಬೆಂಚಸ್, ಫ್ರೆಂಡ್ಸ್, ಟೀಚರ್ಸ್, ನಾವು ಹೊಡೆಯುವಂತಹ ಹರಟೆ, ಟೀಚರ್ಸ್ಗಳ ಜೊತೆ ಮಾತಾಡೋ ಅಂಥದ್ದು, ಟೀಚರ್ಸ್ ಹತ್ರ ಬೈಸ್ಕೊಳ್ಳೋ ಅಂಥದ್ದು, ತಲಾಟೆ ಮಾಡೋ ಅಂಥದ್ದು, ಎಷ್ಟೋ ಖುಷಿಗಳು, ಅಳುಗಳು. ಸುಮಾರು ಮೆಮೊರೀಸ್ ಇದೆ ನಮಗೆ ಸ್ಕೂಲ್ ಅಂದರೆ ಅಲ್ವಾ? ಸೊ ಸ್ಕೂಲ್ಸ್ ಆರ್ ಆ್ಯಕ್ಚುಲಿ ವೆರಿ ನೈಸ್ ಆ್ಯಂಡ್ ಮೆಮೊರಬಲ್ ಡೇಸ್ ಆ್ಯಕ್ಚುಲಿ. ಸೊ ಸ್ಕೂಲ್ಗೆ ಹೋಗದೆ ಮನೆಯಲ್ಲಿ ಈ ಕರೋನಾ ಟೈಮಲ್ಲಿ ಕಲಿತಾ ಇದ್ದೀರಾ ನೀವು ಆನ್ಲೈನ್ ಕ್ಲಾಸಲ್ಲಿ. ಇಲ್ಲೇನಾಗ್ತಿದೆ? ಕಂಪ್ಯೂಟರ್ ಸ್ಕ್ರೀನ್ ಮುಂದೆ ಕೂತ್ಕೊಂಡು ಅಥವಾ ಮೊಬೈಲ್ ಮುಂದೆ ಕೂತ್ಕೊಂಡು ಕಲಿತಾ ಇದ್ದೀರಾ. ಇವಾಗ ಕಲಿಬೇಕಾದ್ರೆ ಏನು ಅನ್ನಿಸ್ತಿದೆ ಮತ್ತು ರಿಯಲ್ ಸ್ಕೂಲ್ಗೆ ಹೋಗಬೇಕಾದ್ರೆ ಏನು ಅನ್ನಿಸ್ತಿತ್ತು ನಿಮಗೆ? ಏನು ಡಿಫ್ರೆನ್ಸ್ ಇದೆ? ಯಾವುದನ್ನು ಇಷ್ಟಪಡ್ತೀರಾ? ನಾವು ಸ್ಕೂಲ್ ಬಿಲ್ಡಿಂಗಿಗೆ ಹೋಗಿ ಅಲ್ಲಿ ಕಲಿಯುವಂಥದ್ದನ್ನು ತುಂಬ ಇಷ್ಟಪಡ್ತೀವಿ. ಯಾಕೆ ಅಂದರೆ ಫ್ರೆಂಡ್ಸ್ಗಳಿರ್ತಾರೆ, ಟೀಚರ್ಸ್ಗಳಿರ್ತಾರೆ. ಸೊ ದಟ್ ಈಸ್ ರಿಯಲ್ ಫನ್ ಅಲ್ವಾ? ಅದೇ ಇನ್ನೂ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ. ಆನ್ಲೈನ್ ಕ್ಲಾಸಲ್ಲಿ ಅಟ್ಲೀಸ್ಟ್ ಟೀಚರ್ಸ್ಗಳನ್ನ ನೋಡ್ತಾ ಇದ್ದೀವಿ ನಾವು. ಆನ್ಲೈನ್ ಕ್ಲಾಸಲ್ಲೂ ಕೂಡ ನಮಗೆ ಟೀಚರ್ಸ್ ಇರೋಲ್ಲ. ವರ್ಚುವಲ್ ಕ್ಲಾಸ್ ರೂಮ್ ಅಂದರೆ ಒಂದು ಕಂಪ್ಯೂಟರ್ ಮೂಲಕ ನಾವು ಕಲಿತೀವಿ. ಅಲ್ಲಿ ರಿಯಲ್ ಟೀಚರ್ಸ್ ಇರೋಲ್ಲ, ರೋಬೋ ಇರುತ್ತೆ, ಮೆಕ್ಯಾನಿಕಲ್ ಟೀಚರ್. ನಮ್ಮ ಫೀಲಿಂಗ್ಸ್ನೂ ಅರ್ಥ ಮಾಡ್ಕೊಳ್ಳಲ್ಲ. ಆ ಟೀಚರ್ ನಮಗೆ ಪಾಠ ಮಾಡಿದ್ರೆ ನಮಗೆ ಹೇಗೆ ಅನಿಸುತ್ತೆ? ಹಾರಿಬಲ್, ರೈಟ್? ಸೊ ದ ಫನ್ ದೇ ಹ್ಯಾಡ್ ಅನ್ನೋ ಲೆಸನ್ನಲ್ಲಿ ಮುಂದೆ ಒಂದು ದಿನ ಸ್ಕೂಲ್ ಹೇಗಿರ್ಬೋದು ಅಂತ ಹೇಳಿ ಆಥರ್ ಇಮ್ಯಾಜಿನ್ ಮಾಡ್ಕೊಂಡು ಬರೆದಿದ್ದಾರೆ 2157. ಸೊ ಆ ಟೈಮಲ್ಲಿ ಈ ಥರ ಸ್ಕೂಲ್ಸ್ ಇರಲ್ವಂತೆ. ಸೊ ಆ ಟೈಮಲ್ಲಿ ಒಂದು ಹುಡುಗಿ ಬರ್ತಾಳಲ್ಲಿ. ಆ ಹುಡುಗಿ ಹೆಸರು ಮಾರ್ಜಿ ಅಂತ. ಸೊ ಆ ಮಾರ್ಜಿಗೆ ರಿಯಲ್ ಸ್ಕೂಲ್ ಬಗ್ಗೆ ಗೊತ್ತಾಗತ್ತೆ. ಅವಳ ಸ್ಕೂಲ್ ಹೇಗಿದೆ ಮತ್ತು ರಿಯಲ್ ಸ್ಕೂಲ್ ಮೊದಲು ಇವಾಗ ಇದೆಯಲ್ಲ ನಮಗೆ, ಆ ಸ್ಕೂಲ್ ಹೇಗಿತ್ತು ಅಂತ ಗೊತ್ತಾದಾಗ ಅವಳ ಫೀಲಿಂಗ್ಸ್ ಹೇಗಿರುತ್ತೆ, ಇದ್ರ ಬಗ್ಗೆ ಒಂದು ಡಿಸ್ಕಷನ್. Margie even wrote about it that night in her diary on the page headed 17th May 2157. She wrote, "Today Tommy found a real book." ಮಾರ್ಜಿ ಒಂದು ಡೈರಿ ಬರೀತಾಳೆ. ಆ ಡೈರಿನಲ್ಲಿ ಒಂದು ಡೇಟ್ ಇರುತ್ತೆ. ಯಾವುದದು ಡೇಟು? 17th May 2157. ಇವಾಗ ಎಷ್ಟು ಇಯರ್ಸ್ ನಮಗೆ? 2157. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ವರ್ಷ ಆದಮೇಲೆ ಇದು ಅಂತ. ಅಲ್ಲಿ ಒಂದು ಹೆಡಿಂಗ್ ಬರೀತಾಳೆ, ಟುಡೇ ಟಾಮಿ ಫೌಂಡ್ ಅ ರಿಯಲ್ ಬುಕ್. ಟಾಮಿಗೆ ರಿಯಲ್ ಬುಕ್ ಸಿಗ್ತಾ? ಯಾಕೆ ರಿಯಲ್ ಬುಕ್ ನೋಡಿರಲಿಲ್ವಾ? ಖಂಡಿತ ಇಲ್ಲ. ಯಾಕೆ ಅಂತಂದರೆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಬರುವಂತಹ ಎಷ್ಟೋ ಬುಕ್ಸ್ಗಳಲ್ಲಿ ಅವರು ಓದ್ತಾ ಇದ್ದಾರೆ. ಅವ್ರು ರಿಯಲ್ ಬುಕ್ ನೋಡೇ ಇಲ್ಲ. ಫಸ್ಟ್ ಟೈಮ್ ಒಂದು ರಿಯಲ್ ಬುಕ್ ಸಿಗುತ್ತೆ. ಇಟ್ ವಾಸ್ ಅ ವೆರಿ ಓಲ್ಡ್ ಬುಕ್. Margie's grandfather once said that when he was a little boy, his grandfather told him that there was a time when all stories were printed on paper. Margie's grandfather ಇದ್ದಾರಲ್ಲ, ಅವ್ರ ಗ್ರ್ಯಾಂಡ್ಫಾದರ್ ಹೇಳಿರ್ತಾರೆ ಅವ್ರ ಟೈಮಲ್ಲಿ ಬುಕ್ಸ್ ಇರ್ತಿತ್ತು, ಬುಕ್ಸಲ್ಲಿ ಪ್ರಿಂಟೆಡ್ ವರ್ಡ್ಸ್ ಇರ್ತಿತ್ತು ಅಂತ. ದೇ ಟರ್ನ್ ದ ಪೇಜಸ್ ವಿಚ್ ವರ್ ಯೆಲ್ಲೋ ಆ್ಯಂಡ್ ಕ್ರಿಂಕ್ಲಿ. ಅವರು ಪೇಜಸ್ನ ಟರ್ನ್ ಮಾಡ್ತಾರಂತೆ. ಟರ್ನ್ ಮಾಡಿದಾಗ ಆ ಪೇಜಸ್ ಯೆಲ್ಲೋ ಆಗಿತ್ತು ಮತ್ತು ಕ್ರಿಂಕ್ಲಿ ಅಂದರೆ ಲೈನ್ಸ್ಗಳು. ಜಸ್ಟ್ ಇಮ್ಯಾಜಿನ್, ಬುಕ್ಸು ಹಳೇದಾದರೆ ಏನಾಗುತ್ತೆ? ಅಲ್ಲಿ ಫೋಲ್ಡ್ಸ್ ಬಂದಿರುತ್ತೆ, ಯೆಲ್ಲೋ ಕಲರ್ ಆಗಿರುತ್ತೆ, ಲೈನ್ಸ್ಗಳು ಬಂದಿರುತ್ತೆ ಅಲ್ವಾ? ಸೊ ಇವರು ಪೇಜಸ್ನ ಟರ್ನ್ ಮಾಡಿದಾಗ ಹಳೆ ಬುಕ್ಗಳಾಗಿರೋದ್ರಿಂದ ಅಲ್ಲಿ ಏನಾಗ್ತಿದೆ? ಯೆಲ್ಲೋ ಇದೆ ಮತ್ತು ಲೈನ್ಸ್ಗಳು ಬಂದಿದೆ. ಆ್ಯಂಡ್ ಇಟ್ ವಾಸ್ ಆಫುಲಿ ಫನ್ನಿ ಟು ರೀಡ್ ವರ್ಡ್ಸ್ ದಟ್ ಸ್ಟುಡ್ ಸ್ಟಿಲ್. ಆ ವರ್ಡ್ಸ್ಗಳನ್ನ ಓದೋದಕ್ಕೆ ಏನೋ ಖುಷಿ ಆಗ್ತಿದೆ ಅವ್ರಿಗೆ. ಮತ್ತು ಆ ವರ್ಡ್ಸ್ಗಳು ಮೂವ್ ಆಗ್ತಾ ಇಲ್ಲ. ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮೂವ್ ಆಗ್ತಾ ಇರುತ್ತೆ, ಬಟ್ ಇಲ್ಲಿ ಮೂವ್ ಆಗ್ತಾ ಇಲ್ಲ. ಅದೇ ಸ್ಟುಡ್ ಸ್ಟಿಲ್ ಅಂದರೆ ಮೂವ್ ಆಗದೆ ಹಾಗೆ ಇದಾವಂತೆ. ಇನ್ಸ್ಟೆಡ್ ಆಫ್ ಮೂವಿಂಗ್ ದ ವೇ ದೇ ವರ್ ಸಪೋಸ್ ಟು ಆನ್ ಅ ಸ್ಕ್ರೀನ್, ಸ್ಕ್ರೀನ್ ಮೇಲೆ ಹೇಗೆ ಮೂವ್ ಆಗುತ್ತೋ ಹಾಗೆ ಮೂವ್ ಆಗದೆ ಹಾಗೆ ಇತ್ತು ಗೊತ್ತಾ? ಆ್ಯಂಡ್ ದೆನ್ ವೆನ್ ದೇ ಟರ್ನ್ ಬ್ಯಾಕ್ ಟು ದ ಪೇಜ್ ಬಿಫೋರ್, ಇಟ್ ಹ್ಯಾಡ್ ದ ಸೇಮ್ ವರ್ಡ್ಸ್ ಆನ್ ಇಟ್ ದಟ್ ಇಟ್ ಹ್ಯಾಡ್ ವೆನ್ ದೇ ರೆಡ್ ಇಟ್ ದ ಫಸ್ಟ್ ಟೈಮ್. ಹಿಂದೆ ಪೇಜ್ ತಿರುಗಿಸಿ ಅಲ್ಲಿ ವರ್ಡ್ಸ್ಗಳನ್ನ ನೋಡಿದ್ರೆ ಆ ವರ್ಡ್ಸ್ಗಳು ಏನೂ ಚೇಂಜ್ ಆಗಿಲ್ಲ, ಅವು ಕೂಡ ಮೂವ್ ಆಗದೆ ಹಾಗೆ ಇದ್ದಾವೆ. ಸೊ ದಿಸ್ ಇಸ್ ಆರ್ ಎಕ್ಸ್ಪೀರಿಯನ್ಸ್, ಬಟ್ ಅವ್ರಿಗೆ ಗೊತ್ತಿಲ್ಲ ಪಾಪ. ಗೀ ಸೆಟ್ ಟಾಮಿ.
ಸೊ ಟಾಮಿ ಒಂದು ರಿಯಾಕ್ಷನ್ ಕೊಡ್ತಾನೆ ಬುಕ್ ನೋಡಿದ ತಕ್ಷಣ, ಗೀ ಅಂತ. ವಾಟ್ ಅ ವೇಸ್ಟ್, ವೆನ್ ಯು ಆರ್ ಥ್ರೂ ವಿತ್ ದ ಬುಕ್ ಯು ಜಸ್ಟ್ ಥ್ರೋ ಇಟ್ ಅವೇ, ಐ ಗೆಸ್. ಓ ಬುಕ್ ಇದು, ಸೊ ನಾವು ಓದೋದ್ಮೇಲೆ ಇದನ್ನು ಎಷ್ಟು ಬಿಡ್ತೀವಿ ಹಾಗಂತ ಅವ್ನು ಗೆಸ್ ಮಾಡ್ತಾ ಇದ್ದಾನೆ. Our television screen must have had a millions book on it and it's good for plenty more. ಸೊ ನಮ್ಮ ಟೆಲಿವಿಷನ್ ಸ್ಕ್ರೀನ್ ಮೇಲೆ ಅಥವಾ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಮಿಲಿಯನ್ಸ್ ಬುಕ್ಸ್ ಇದೆ, ಇದಕ್ಕಿಂತ ಅದು ಒಳ್ಳೆಯದು ಅಂತ ಅನ್ಕೋತೀನಿ. ಎಷ್ಟೊಂದಿದೆ ಇದರಲ್ಲಿ. ಐ ವುಡಂಟ್ ಥ್ರೋ ಇಟ್ ಅವೇ, ಸೊ ಅಲ್ಲಿ ನಾವು ಎಸೆಯೋದಿಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಸೇಮ್ ವಿತ್ ಮೈಂಡ್ ಸೆಟ್ ಮಾರ್ಜಿ. ಮಾರ್ಜಿನೂ ಅದೇ ಹೇಳ್ತಾಳೆ, ಹೌದು ಸೇಮ್, ನಾವು ಎಸೆಯಲ್ಲ. She was 11 and hadn't seen as many telebooks as Tommy had. He was 13. So, Margie, 11 years old, Tommy, 13 years old. Margie, Tommy ನೋಡಿರೋ ಅಷ್ಟು ಬುಕ್ಸ್ಗಳನ್ನ ನೋಡಿಲ್ಲ, ಬಿಕಾಸ್ ಇನ್ನೂ 2 ವರ್ಷ ಚಿಕ್ಕವಳು ಅವಳು. She said, where did you find it? ಸೊ ಅವಳು ಟಾಮಿ ಕೇಳ್ತಾಳೆ, ಎಲ್ಲಿ ಸಿಕ್ತು ನಿಮಗಿದು? In my house, he pointed without looking, because he was busy reading. In the attic. ಸೊ ಅವನು ಹೇಳ್ತಾನೆ ನಮ್ಮನೆಯಲ್ಲಿ ಸಿಕ್ತು, ಅವ್ನು ನೋಡಲಿಲ್ಲ, ಸುಮ್ಮನೆ ಹಾಗೆ ಹೇಳ್ದ, ವಿತೌಟ್ ಲುಕಿಂಗ್ ಹಿ ಸೆಡ್ ಓಕೆ ನಮ್ಮನೆಯಲ್ಲಿ ಸಿಕ್ತು. ಅಲ್ಲೆಲ್ಲಿ ಸಿಕ್ತು? ಇನ್ ದ ಆಟಿಕ್. ಆಟಿಕ್ ಅಂದರೆ ಎಷ್ಟೋ ಜನಕ್ಕೆ ನಮಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಸೊ ಹಳೆ ಮನೆಗಳು ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಹಳೆ ಮನೆಗಳಲ್ಲಿ ಅಟ್ಟ ಅಂತ ಇರ್ತಿತ್ತು, ಗೊತ್ತಾ? ಸೊ ಅಟ್ಟ ಅಥವಾ ಬಿಟ್ಟ ಅಂತ ಹೇಳ್ತಾರೆ. ಸೊ ಆ ಅಟ್ಟದಲ್ಲಿ, ಆ ಅಟ್ಟಕ್ಕೆ ನಾವು ಆಟಿಕ್ ಅಂತ ಹೇಳ್ತೀವಿ. ಓಕೆ, ಸೊ ಆ ಅಟ್ಟದಲ್ಲಿ ಸಿಕ್ತಂತೆ. ವಾಟ್ಸ್ ಇಟ್ ಅಬೌಟ್? ಅದು ಯಾವುದ್ರ ಬಗ್ಗೆ? ಸ್ಕೂಲ್ ಬಗ್ಗೆ. ಮಾರ್ಜಿ ವಾಸ್ ಸ್ಕಾನ್ಫುಲ್. ಸ್ಕಾನ್ಫುಲ್ ಮೀನ್ಸ್ ಲೈಕ್ ಅವಳಿಗೆ ತಿರಸ್ಕಾರ ಒಂಥರ. ಸ್ಕೂಲ್ ಅಂದರೆ ಅವಳಿಗೆ ಇಷ್ಟ ಇಲ್ಲ. ಸೊ ಅದನ್ನು ಕೇಳಿದ ತಕ್ಷಣ ಸ್ಕೂಲ್ ಬಗ್ಗೆನಾ, ಅವಳಿಗೆ ತಿರಸ್ಕಾರ ಬಂತು. ಸ್ಕೂಲ್, ವಾಟ್ಸ್ ದ್ಯಾಟ್ ಟು ರೈಟ್ ಅಬೌಟ್ ಸ್ಕೂಲ್? ಸ್ಕೂಲ್ ಬಗ್ಗೆ ಬರೆಯೋದಕ್ಕೆ ಏನಿದೆ? ಐ ಹೇಟ್ ಸ್ಕೂಲ್, ನನಗೆ ಸ್ಕೂಲ್ ಅಂದರೆ ಇಷ್ಟ ಇಲ್ಲ. ಮಾರ್ಜಿ ಆಲ್ವೇಸ್ ಹೇಟೆಡ್ ಸ್ಕೂಲ್. ಸೊ ಮಾರ್ಜಿಗೆ ಸ್ಕೂಲ್ ಅಂದರೆ ಇಷ್ಟ ಇಲ್ಲ. ಬಟ್ ನೌ ಶಿ ಹೇಟೆಡ್ ಇಟ್ ಮೋರ್ ದೆನ್ ಎವರ್. ಮೊದಲಿಂದ ಇಷ್ಟ ಇಲ್ಲ, ಈಗ ಇನ್ನೂ ಇಷ್ಟ ಇಲ್ವಂತೆ. ಯಾಕೆ? ದ ಮೆಕ್ಯಾನಿಕಲ್ ಟೀಚರ್ ಹ್ಯಾಡ್ ಬೀನ್ ಗಿವಿಂಗ್ ಹರ್ ಟೆಸ್ಟ್ ಆಫ್ಟರ್ ಟೆಸ್ಟ್ ಇನ್ ಜಾಗ್ರಫಿ ಆ್ಯಂಡ್ ಶಿ ಹ್ಯಾಡ್ ಬೀನ್ ಡೂಯಿಂಗ್ ವರ್ಡ್ಸ್ ಅಂಡ್ ವರ್ಡ್ಸ್ until her mother had shaken her head sorrowfully and sent for the county inspector. ಮೊದಲಿಗಿಂತ ಹೇಟ್ ಮಾಡ್ತಿದ್ದಾಳೆ. ಯಾಕೆ? ಆ ಮೆಕ್ಯಾನಿಕಲ್ ಟೀಚರು ಟೆಸ್ಟ್ ಮೇಲೆ ಟೆಸ್ಟ್ ಕೊಡ್ತಿದ್ದಾರಂತೆ ಜಾಗ್ರಫಿನಲ್ಲಿ, ಮತ್ತು ಇವಳು ಕೆಟ್ಟದಾಗಿ ಮಾಡ್ತಿದ್ದಾಳೆ. ಸೊ ಶಿ ಈಸ್ ಡೂಯಿಂಗ್ ವರ್ಸ್ ಆ್ಯಂಡ್ ವರ್ಸ್. ಟೆಸ್ಟ್ ಮೇಲೆ ಟೆಸ್ಟ್ ಕೊಡ್ತಿದ್ದಾರೆ, ಇವಳು ಕೆಟ್ಟದಾಗಿ ಮಾಡ್ತಿದ್ದಾಳೆ. ಎಲ್ಲಿವರೆಗೂ? ಅವ್ರ ಮದರ್ಗೆ ಅದನ್ನು ನೋಡಿಬಿಟ್ಟು ಅಯ್ಯೋ ಏನಪ್ಪ ಇದು ಅಂತ ತಲೆ ಅಲ್ಲಾಡಿಸಿ ಕೌಂಟಿ ಇನ್ಸ್ಪೆಕ್ಟರ್ಗೆ ಕರೆಯೋವರೆಗೂ. ಕೌಂಟಿ ಇನ್ಸ್ಪೆಕ್ಟರ್ ಅಂದರೆ ಯಾರು? ಮೆಕ್ಯಾನಿಕಲ್ ಟೀಚರ್ನ ಸರಿ ಮಾಡೋ ಅಂಥವ್ರು. ಸೊ ಆ ಮೆಕ್ಯಾನಿಕಲ್ ಟೀಚರ್ನ ಸರಿ ಮಾಡೋ ಅಂಥ ಒಂದು ಪರ್ಸನನ್ನು ತಾಯಿ ಕರೀತಾಳೆ. ಅಲ್ಲಿವರೆಗೂ ಅವಳು ಸ್ಕೂಲ್ ಅಂದರೆ ಅವಳಿಗೆ ಇಷ್ಟ ಇಲ್ಲ. He was a round little man with a red face and a whole box of tools with dials and wires. So ಆ ಕೌಂಟಿ ಇನ್ಸ್ಪೆಕ್ಟರ್ ಹೇಗಿದ್ದ? He was a round little man with a red face. ಸೊ ಅವ್ನು ಸ್ವಲ್ಪ ರೌಂಡ್ ಲಿಟಲ್ ಮ್ಯಾನ್ ಅಂದರೆ ಸ್ವಲ್ಪ ದಪ್ಪಕ್ಕಿದ್ದ ಅಂತ. ರೆಡ್ ಫೇಸ್ ಅಂದರೆ ಅವನ ಮುಖ ಕೆಂಪಕ್ಕಿತ್ತು. ಆ್ಯಂಡ್ ಆ ಹೋಲ್ ಬಾಕ್ಸ್ ಆಫ್ ಟೂಲ್ಸ್ ಆ್ಯಂಡ್ ಡಯಲ್ಸ್ ಆ್ಯಂಡ್ ವಯರ್ಸ್. ಸೊ ಅವನ ಹತ್ರ ಟೂಲ್ಸ್ಗಳಿತ್ತು, ಡಯಲ್ಸು, ವಯರ್ಸು. ಏನಕ್ಕೆ? ಬಿಕಾಸ್ ಹೀ ಈಸ್ ಅ ಪರ್ಸನ್ ಹೂ ಕ್ಯಾನ್ ರಿಪೇರ್ ದಟ್ ಮೆಕ್ಯಾನಿಕಲ್ ಟೀಚರ್. ಓಕೆ, ಆ ಮೆಕ್ಯಾನಿಕಲ್ ಟೀಚರ್, ರೋಬೋ ಥರ ಇರೋವಂಥ ಟೀಚರ್ನ ಸರಿ ಮಾಡುವಂತಹ ಒಬ್ಬ ಇನ್ಸ್ಪೆಕ್ಟರ್ ಅವನು. ಹಿ ಸ್ಮೈಲ್ಡ್ ಅಟ್ ಮಾರ್ಜಿ ಆ್ಯಂಡ್ ಗೇವ್ ಹರ್ ಅನ್ ಆ್ಯಪಲ್. ಸೊ ಅವ್ನು ಮಾರ್ಜಿನ ನೋಡಿದ ತಕ್ಷಣ ಸ್ಮೈಲ್ ಕೊಟ್ಟು ಒಂದು ಆ್ಯಪಲ್ ಕೊಡ್ತಾನೆ ಅವಳಿಗೆ. ದೆನ್ ಟುಕ್ ದ ಟೀಚರ್ ಅಪಾರ್ಟ್. ಸೊ ಆ ಮೆಕ್ಯಾನಿಕಲ್ ಟೀಚರ್ನ ತೊಗೊಂಡು ಹೋಗ್ತಾನೆ, ಯಾಕೆಂದರೆ ಮನುಷ್ಯ ಅಲ್ವಾ, ತೊಗೊಂಡು ಹೋಗ್ತಾನೆ. ಮಾರ್ಜಿ ಹ್ಯಾಡ್ ಹೋಪ್ಡ್ ಹಿ ವುಡಂಟ್ ನೋ ಹೌ ಟು ಪುಟ್ ಇಟ್ ಟುಗೆದರ್ ಅಗೇನ್. ಮಾರ್ಜಿಗೆ ಮನಸ್ಸಲ್ಲಿ ಏನೋ ಒಂದು ಆಸೆ, ಅವನಿಗೆ ಅದನ್ನು ಸರಿ ಮಾಡೋಕ್ಕಾಗಬಾರ್ದು ಅಂತ. ಸೊ ಬಟ್ ಹಿ ನ್ಯೂ ಹೌ ಆಲ್ ರೈಟ್ ಆ್ಯಂಡ್ ಆಫ್ಟರ್ ಅನ್ hour or so there it was again, large and black and ugly with a big screen on which all the lessons were shown and questions were asked. ಅದನ್ನು ರಿಪೇರಿ ಮಾಡೋಕ್ಕೆ ಗೊತ್ತಾಗಬಾರ್ದು ಅಂತ ಅವಳು ಅನ್ಕೊತಾಳೆ ಪಾಪ. ಆದರೆ ಅವನಿಗೆ ಗೊತ್ತಿದೆ ಅದೆಲ್ಲ ಮಾಡೋದಕ್ಕೆ ಹೇಗೆ ಮಾಡಬೇಕಂತ. 1 ಗಂಟೆ ಅಥವಾ ಸ್ವಲ್ಪ ಹೆಚ್ಚು ಕಮ್ಮಿ ತೊಗೊಂಡ ಟೈಮ್ನ. ಮತ್ತೆ ತೊಗೊಂಡು ಬಂದ. ಹೇಗಿತ್ತು? ಲಾರ್ಜ್, ದೊಡ್ಡದಾಗಿದೆ, ಬ್ಲ್ಯಾಕ್ ಆಗಿದೆ, ಅಗ್ಲಿ ಆಗಿದೆ. ಅವಳಿಗೆ ಇಷ್ಟ ಇಲ್ಲಲ್ಲ, ಸೊ ಚೆನ್ನಾಗಿಲ್ಲ ಅದು. ವಿತ್ ಅ ಬಿಗ್ ಸ್ಕ್ರೀನ್ ಆನ್ ವಿಚ್, ಸೊ ದೊಡ್ಡ ಸ್ಕ್ರೀನ್ ಇದೆ, ಅದ್ರ ಮೇಲ್ಗಡೆ ಸೊ ಲೆಸನ್ಸ್ಗಳು ಪ್ರಿಂಟ್ ಆಗಿದೆ. ಸೊ ಲೆಸನ್ಸ್ಗಳನ್ನೆಲ್ಲ ತೋರಿಸ್ತಾ ಇದೆ ಅದು, ಕ್ವೆಶನ್ಸ್ ಎಲ್ಲ ಕೇಳುತ್ತೆ ಅದು.
ದಟ್ ವಾಸಂಟ್ ಸೋ ಬ್ಯಾಡ್. ಓಕೆ, ಪರವಾಗಿಲ್ಲ, ಅದೇನು ತುಂಬ ಕೆಟ್ಟದಲ್ಲ. ದ ಪಾರ್ಟ್ ಮಾರ್ಜಿ ಹೇಟೆಡ್ ಮೋಸ್ಟ್ ವಾಸ್ ದ ಸ್ಲಾಟ್ ವೇರ್ ಶಿ ಹ್ಯಾಡ್ ಟು ಪುಟ್ ಹರ್ ಹೋಮ್ವರ್ಕ್ ಆ್ಯಂಡ್ ಟೆಸ್ಟ್ ಪೇಪರ್ಸ್. ಇದೂ ಪರವಾಗಿಲ್ಲ, ಮಾರ್ಜಿಗೆ ಇನ್ನೂ ಒಂದು ಇಷ್ಟ ಇಲ್ಲ. ತುಂಬ ಇಷ್ಟ ಇಲ್ದಿರೋದೇನೋ, ಹೋಮ್ವರ್ಕ್ ಹಾಕಬೇಕಲ್ಲ, ಅದಕ್ಕೊಂದು ಸ್ಲಾಟ್ ಇತ್ತಂತೆ, ಅಲ್ಲಿ ಹೋಮ್ವರ್ಕ್ ಹಾಕಬೇಕು ಮತ್ತು ಟೆಸ್ಟ್ ಪೇಪರ್ಸ್ ಹಾಕಬೇಕು ಅವಳು. ಸೊ ದಟ್ ಈಸ್ ವೇರ್ ಶಿ ಹೇಟೆಡ್. She always had to write them out in a punch code they made her to learn when she was 6 years old. ಈ ಕಂಪ್ಯೂಟರಲ್ಲಿ ಹೋಮ್ವರ್ಕ್ ಹಾಕಬೇಕು ಮತ್ತು ಟೆಸ್ಟ್ ಪೇಪರ್ಸ್ ಹಾಕಬೇಕು ಅಂದರೆ ಆ ಬರೆಯೋದಕ್ಕೆ ಒಂದು ಲ್ಯಾಂಗ್ವೇಜ್ ಇತ್ತು, ಅದು ಪಂಚ್ ಕೋಡ್ ಯೂಸ್ ಮಾಡಿಕೊಂಡೇ ಬರಿಬೇಕಿತ್ತು. ವೆನ್ ಶಿ ವಾಸ್ 6 years old, ಅವಳಿಗೆ 6 ವರ್ಷ ಆಗಿದ್ದಾಗ ಅದನ್ನು ಅವಳು ಕಲ್ತ್ಕೊಂಡ್ಳು, ಅದರಲ್ಲಿ ಅವಳು ಹಾಕಬೇಕಾಗಿತ್ತು. ಆ್ಯಂಡ್ ದ ಮೆಕ್ಯಾನಿಕಲ್ ಟೀಚರ್ ಕ್ಯಾಲ್ಕುಲೇಟೆಡ್ ದ ಮಾರ್ಕ್ಸ್ ಇನ್ ನೋ ಟೈಮ್. ಟೆಸ್ಟ್ ಪೇಪರ್ ಹಾಕಿದ್ಮೇಲೆ ನಮಗೆ ಟೆಸ್ಟ್ ರಿಸಲ್ಟ್ ಬರೋಕ್ಕೆ ಎಷ್ಟೊತ್ತು ಬೇಕು, ಟೀಚರ್ಸ್ ಕರೆಕ್ಟ್ ಮಾಡಬೇಕು, ಮಾರ್ಕ್ಸ್ ಕೊಡಬೇಕು. ಬಟ್ ಇಲ್ಲಿ ಹಾಗಿರಲಿಲ್ಲ, ಹಾಕಿದ ಸ್ವಲ್ಪ ಹೊತ್ತಿಗೆ ರಿಸಲ್ಟ್ ಬಂದ್ಬಿಡ್ತಾ ಇತ್ತು. ದ ಇನ್ಸ್ಪೆಕ್ಟರ್ ಹ್ಯಾಡ್ ಸ್ಮೈಲ್ಡ್ ಆಫ್ಟರ್ ಹಿ ವಾಸ್ ಫಿನಿಶ್ಡ್ ಆ್ಯಂಡ್ ಪ್ಯಾಟೆಡ್ ಮಾರ್ಜಿಸ್ ಹೆಡ್. ಸೊ ಅವನು ಇದೆಲ್ಲ ಕಂಪ್ಲೀಟ್ ಮಾಡ್ದ, ಸರಿ ಮಾಡ್ದ. ಅದಾದ ತಕ್ಷಣ ಅವಳು ತಲೆನ ಅವನಿಗೆ ತಟ್ತಾನೆ. He said to her mother, "It's not the little girl's fault, Mrs. Jones." So, Margie's mother ಹೆಸರು ಮಿಸಸ್ ಜೋನ್ಸ್. ಓಕೆ, ಫಾದರ್ ಜೋನ್ಸು ಮತ್ತು ತಾಯಿ ಮಿಸಸ್ ಜೋನ್ಸ್. ಆ ಮಿಸಸ್ ಜೋನ್ಸ್ಗೆ ಅವನು ಹೇಳ್ತಾನೆ, ಇದು ನಿಮ್ಮ ಮಗಳ ಮಿಸ್ಟೇಕ್ ಅಲ್ಲ. ಹಾಗಾದರೆ ಯಾರು ಮಿಸ್ಟೇಕು? ಐ ಥಿಂಕ್ ದ ಜಾಗ್ರಫಿ ಸೆಕ್ಟರ್ ವಾಸ್ ಗೇಟ್ ಅ ಲಿಟಲ್ ಟೂ ಕ್ವಿಕ್. ಸೊ ಈ ಜಾಗ್ರಫಿ ಸೆಕ್ಟರ್ ಇತ್ತಲ್ಲ, ಸ್ವಲ್ಪ ಹೈಯರ್ ಲೆವೆಲ್ಗೆ ಮಾಡೋ ಥರ ಇದೆ, ಇಲ್ಲಿ ಫಾಸ್ಟಾಗಿ ಮಾಡೋ ಥರ ಇದೆ. ಗೇಟ್ ಅ ಲಿಟಲ್ ಟೂ ಕ್ವಿಕ್, ಸ್ವಲ್ಪ ಕ್ವಿಕ್ಕಾಗಿ ಹೋಗ್ತಾ ಇದೆ. ದೋಸ್ ಥಿಂಗ್ಸ್ ಹ್ಯಾಪನ್ ಸಮ್ಟೈಮ್ಸ್. ಮೆಕ್ಯಾನಿಕಲ್ ಟೀಚರ್ ಅಲ್ವಾ, ಕೆಲವು ಸರಿ ಆಗುತ್ತೆ. ಐ ಹ್ಯಾವ್ ಸ್ಲೋಡ್ ಇಟ್ ಅಪ್ ಟು ಆ್ಯನ್ ಆವರೇಜ್ 10-year-old ಲೆವೆಲ್. ಅಂದರೆ ಇವಳಿಗೆ ಎಷ್ಟು ವರ್ಷ? 10 ವರ್ಷ. 10 ವರ್ಷದ ಮಗುಗೆ ಪಾಠ ಮಾಡೋ ಥರ ಪಾಠ ಮಾಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ದೊಡ್ಡವ್ರಿಗೆ ಪಾಠ ಮಾಡೋ ಥರ ಪಾಠ ಮಾಡಿದ್ರೆ ಆ ಹುಡುಗಿಗೆ ಹೇಗೆ ಅರ್ಥ ಆಗುತ್ತೆ? ಆ ಮೆಕ್ಯಾನಿಕಲ್ ಟೀಚರ್ಗೆ ಅದೆಲ್ಲ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಎಲ್ಲೋ ಒಂದು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ. ಸೊ ಮೆಕ್ಯಾನಿಕಲ್ ಟೀಚರ್ ಫಾಸ್ಟಾಗಿ ಹೇಳ್ಕೊಡ್ತಾ ಇತ್ತು. ಇವಾಗ 10-year-old ಗರ್ಲ್ಗೆ ಹೇಗೆ ಹೇಳ್ಕೊಡ್ಬೇಕೋ ಹಾಗೆ ಸರಿ ಮಾಡಿದ್ದಾರೆ. ಆ್ಯಕ್ಚುಲಿ ದ ಓವರಾಲ್ ಪ್ಯಾಟರ್ನ್ ಆಫ್ ಹರ್ ಪ್ರೋಗ್ರೆಸ್ ಈಸ್ ಕ್ವೈಟ್ ಸ್ಯಾಟಿಸ್ಫ್ಯಾಕ್ಟರಿ. ಸೊ ಓವರಾಲ್ ಹೇಗೆ ಪರ್ಫಾರ್ಮ್ ಮಾಡಿದ್ದಾಳೋ ಅದು ಸ್ಯಾಟಿಸ್ಫ್ಯಾಕ್ಟ್ರಿ ಆಗಿದೆ. ಆ್ಯಂಡ್ ಹಿ ಪ್ಯಾಟೆಡ್ ಮಾರ್ಜಿಸ್ ಹೆಡ್ ಅಗೈನ್. ಸೊ ಮತ್ತೆ ಇನ್ನೊಂದು ಸರಿ ಅವಳ ತಲೆನ ಹಿಂತಾಡ್ತಾನ ಅವನು ಪ್ರೀತಿಯಿಂದ. ಮಾರ್ಜಿ ವಾಸ್ ಡಿಸಪಾಯಿಂಟೆಡ್. ಯಾಕೆ ಡಿಸಪಾಯಿಂಟೆಡ್? ಮೆಕ್ಯಾನಿಕಲ್ ಟೀಚರ್ ಸರಿ ಹೋಗ್ಬಿಟ್ಟ, ಅದಕ್ಕೆ ಡಿಸಪಾಯಿಂಟೆಡ್. ಶಿ ಹ್ಯಾಡ್ ಬೀನ್ ಹೋಪಿಂಗ್ ದೇ ವುಡ್ ಟೇಕ್ ದ ಟೀಚರ್ ಅವೇ ಆಲ್ ಟುಗೆದರ್. ಸೊ ಅವಳು ಆ ಟೀಚರ್ ತೊಗೊಂಡೋಗ್ತಾರೆ ಅಂತ ಖುಷಿಯಾಗಿ ಕಾಯ್ತಾ ಇದ್ಲು, ಬಟ್ ಅದಾಗಲಿಲ್ಲ. ದೇ ಹ್ಯಾಡ್ ಒನ್ಸ್ ಟೇಕನ್ ಟಾಮೀಸ್ ಟೀಚರ್ ಅವೇ ಫಾರ್ ನಿಯರ್ಲಿ ಅ ಮಂತ್ ಬಿಕಾಸ್ ದ ಹಿಸ್ಟ್ರಿ ಸೆಕ್ಟರ್ ಹ್ಯಾಡ್ ಬ್ಲ್ಯಾಂಕ್ಡ್ ಔಟ್ ಕಂಪ್ಲೀಟ್ಲಿ. ಅದನ್ನು ಯಾಕಪ್ಪ ಅಂದ್ಕೊಂಡ್ಲು ಅಂದರೆ, ಒಂದ್ಸರಿ ಟಾಮಿ ಟೀಚರು, ಹಿಸ್ಟ್ರಿ ಟೀಚರ್ ಇದ್ದಾರಲ್ಲ, ಆ ಟೀಚರ್ನ ತೊಗೊಂಡೋಗಿದ್ರಂತೆ. ನಿಯರ್ಲಿ ಅ ಮಂತ್, 1 ತಿಂಗಳು ಆ ಟೀಚರ್ ಇರಲಿಲ್ಲ, ಅಂದರೆ ಆ ಕ್ಲಾಸ್ ಇರಲಿಲ್ಲ. ಟಾಮಿ ವಾಸ್ ಎಂಜಾಯಿಂಗ್ ಅನಿಸುತ್ತೆ. ದ ಹಿಸ್ಟ್ರಿ ಸೆಕ್ಟರ್ ಹ್ಯಾಡ್ ಬ್ಲ್ಯಾಂಕ್ಡ್ ಔಟ್, ಅಂದರೆ ಅದಕ್ಕೆ ಹಿಸ್ಟ್ರಿ ಸೆಕ್ಟರೇ ಕೊಲ್ಯಾಪ್ಸ್ ಆಗಿಬಿಟ್ಟಿತ್ತು. 1 ಮಂತ್ ಇರಲಿಲ್ಲ ಅದು. ಆ ರೀತಿ ನನಗೂ ಆಗುತ್ತೆ ಅಂತ ಪಾಪ ಆಸೆ ಪಡ್ತಾ ಇದ್ಲು. ಸೊ ಶಿ ಸೆಡ್ ಟು ಟಾಮಿ, ವೈ ವುಡ್ ಎನಿವನ್ ರೈಟ್ ಅಬೌಟ್ ಸ್ಕೂಲ್? ಸೊ ಈಗ ಮಾರ್ಜಿ ಯಾಕೆ ಸ್ಕೂಲ್ನ ಹೇಟ್ ಮಾಡ್ತಾಳೆ ಅಂತ ಗೊತ್ತಾಯ್ತಲ್ವಾ? ಸೊ ಇವಾಗ ಇಲ್ಲಿ ಕೇಳ್ತಿದ್ದಾಳೆ, ಯಾಕೆ ಯಾರಾದರೂ ಸ್ಕೂಲ್ ಬಗ್ಗೆ ಬರೀತಾರೆ? ಟಾಮಿ ಲುಕ್ಡ್ ಅಟ್ ಹರ್ ವಿತ್ ವೆರಿ ಸುಪೀರಿಯರ್ ಐಸ್. Because it's not our kind of school, stupid. This is the old kind of school that they had hundreds and hundreds of years ago. He added loftily, pronouncing the word carefully. Centuries ago. So, Tommy looked at her with his superior eyes. So, Tommy 2 ವರ್ಷ ದೊಡ್ಡವನು, ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಇವಾಗ. ಸೊ ಅದಕ್ಕೆ ಒಂಥರ ಸುಪೀರಿಯರ್ ಭಾವನೆ ಅವನಿಗೆ. ನನಗೆಲ್ಲ ಗೊತ್ತು ಅನ್ನೋ ಭಾವನೆಯಲ್ಲಿ ಅವನು ಮಾತಾಡ್ತಿದ್ದಾನೆ. ಬಿಕಾಸ್ ಇಟ್ಸ್ ನಾಟ್ ಆರ್ ಕೈಂಡ್ ಆಫ್ ಸ್ಕೂಲ್, ಸ್ಟುಪಿಡ್. ನಮ್ಮ ಥರ ಸ್ಕೂಲ್ ಅಲ್ಲ ಅದು, ಸ್ಟುಪಿಡ್. ದಿಸ್ ಇಸ್ ದ ಓಲ್ಡ್ ಕೈಂಡ್ ಆಫ್ ಸ್ಕೂಲ್ ದಟ್ ದೇ ಹ್ಯಾಡ್ ಹಂಡ್ರೆಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ಎಗೋ. ಅದು ಹಳೆ ಕೈಂಡ್ ಆಫ್ ಸ್ಕೂಲು, 100-106 ವರ್ಷಗಳ ಹಿಂದೆ ಇದ್ದಿದ್ದು, ಇವಾಗಲೂ ಥರ ಸ್ಕೂಲ್ ಅಲ್ಲ. ಹಿ ಆ್ಯಡೆಡ್ ಲಾಫ್ಟಿಲಿ. ಸೊ ಮತ್ತೆ ಸುಪೀರಿಯರ್ ವೇನಲ್ಲಿ, ನನಗೇ ಎಲ್ಲ ಗೊತ್ತಿರೋದು ಅನ್ನೋ ಥರ ಮಾತಾಡ್ತಿದ್ದಾನೆ. ಪ್ರೊನೌನ್ಸಿಂಗ್ ದ ವರ್ಡ್ ಕೇರ್ಫುಲಿ, ಸೆಂಚುರೀಸ್ ಎಗೋ, ಎಷ್ಟೋ ವರ್ಷಗಳ ಹಿಂದೆ. Margie was hurt. Well, I don't know what kind of school they had all that time ago. So, ಅವಳಿಗೆ ಸ್ವಲ್ಪ ಬೇಜಾರಾಯಿತು. ಓಕೆ, ನನಗೆ ಗೊತ್ತಿಲ್ಲ ಅವ್ರಿಗೆ ಅಷ್ಟು ವರ್ಷಗಳ ಹಿಂದೆ ಯಾವ ಥರ ಸ್ಕೂಲ್ ಇತ್ತು ಅಂತ.
She read the book over his shoulder for a while. Then said, anyway, they had a teacher. ಸೊ ಅವನ ಶೋಲ್ಡರ್ ಹಿಂದೆ ನಿಂತಿದ್ಲವಳು. ಸೊ ಆ ಬುಕ್ಕನ್ನ ಅಲ್ಲಿಂದ ನೋಡಿಕೊಂಡು ಸ್ವಲ್ಪ ಏನೋ ಓದಿದ್ಲು. ಅವ್ರಿಗೊಂದು ಟೀಚರ್ ಇದ್ರು ಹಾಗಾದರೆ. Sure, they had a teacher, but it wasn't a regular teacher. It was a man. Yes, ಅವ್ರಿಗೊಬ್ರು ಟೀಚರ್ ಇದ್ರು, ಆದರೆ ರೆಗ್ಯುಲರ್ ಟೀಚರ್ ಅಲ್ಲ. ರೆಗ್ಯುಲರ್ ಟೀಚರ್ ಅಲ್ಲ ಅಂದರೆ ಇಲ್ಲಿ ಏನು ಹೇಳ್ತಿದ್ದಾರೆ? ಮೆಕ್ಯಾನಿಕಲ್ ಟೀಚರ್ ಅಲ್ಲ. ಟಾಮಿ ಮತ್ತು ಮಾರ್ಜಿಗೆ ಮೆಕ್ಯಾನಿಕಲ್ ಟೀಚರ್ ಇದ್ದಾರೆ. ಸೊ ಮೊದಲಿದ್ದು ರೆಗ್ಯುಲರ್ ಟೀಚರ್ ಅಲ್ಲ, ಮೆಕ್ಯಾನಿಕಲ್ ಟೀಚರ್ ಅಲ್ಲ, ರಿಯಲ್ ಟೀಚರ್. ಒಬ್ಬ ಮ್ಯಾನ್ ಇರ್ತಿದ್ದ, ಮನುಷ್ಯರು ಇರ್ತಿದ್ರು. ಅ ಮ್ಯಾನ್. ಹೌ ಕುಡ್ ಅ ಮ್ಯಾನ್ ಬಿ ಅ ಟೀಚರ್? ಮನುಷ್ಯನ, ಒಬ್ಬ ಮನುಷ್ಯ ಟೀಚರ್ ಆಗೋಕ್ಕೆ ಹೆಂಗೆ ಸಾಧ್ಯ? ಯಾಕೆಂದರೆ ಟೀಚರ್ ಅಂದರೆ ಮನುಷ್ಯರು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ವೆಲ್, he just told the boys and girls things and gave them homework and asked them questions. Yes, ಮೊದಲು ಒಬ್ಬ ಮನುಷ್ಯ ಇರ್ತಿದ್ದ. ಅವನೇನು ಮಾಡ್ತಿದ್ದಪ್ಪ ಅಂದರೆ ಬಾಯ್ಸ್ ಮತ್ತು ಗರ್ಲ್ಸ್ಗೆ ಏನು ಹೇಳಬೇಕು ಅದನ್ನು ಹೇಳ್ತಾ ಇದ್ದ, ಹೋಮ್ವರ್ಕ್ ಕೊಡ್ತಿದ್ದ, ಕ್ವೆಶನ್ಸ್ ಕೇಳ್ತಾ ಇದ್ದ. ಆ ಮ್ಯಾನ್ ಇಸಂಟ್ ಸ್ಮಾರ್ಟ್ ಇನಫ್. ಸೊ ಕಂಪ್ಯೂಟರ್ಗೆ ಹೋಲಿಸ್ಕೊಂಡ್ರೆ, ಮೆಕ್ಯಾನಿಕಲ್ ಟೀಚರ್ಗೆ ಹೋಲಿಸ್ಕೊಂಡ್ರೆ ಅವ್ರು ಅಷ್ಟೊಂದು ಸ್ಮಾರ್ಟ್ ಅಲ್ಲ ಅನ್ನೋದು ಇವಳ ಭಾವನೆ. ಸೊ ಅಷ್ಟೊಂದು ಸ್ಮಾರ್ಟ್ ಆಗಿರಲಿಲ್ಲ ಅನ್ಕೋತೀನಿ. Sure he is. My father knows as much as my teacher. ಇಲ್ಲ, ಅವನು ಸ್ಮಾರ್ಟ್ ಆಗಿದ್ದ. ನನ್ನ ತಂದೆಗೆ ಟೀಚರ್ಗೆ ಎಷ್ಟು ಗೊತ್ತೋ ಅಷ್ಟೇ ಗೊತ್ತು ಅಂತ ಟಾಮಿ ಹೇಳ್ತಿದ್ದಾನೆ. He knows almost as much, I betcha. ಸೊ ನಾನೊಂದು ಬೆಟ್ ಕಟ್ತೀನಿ, ಅವನಿಗೂ ಕೂಡ ಅಷ್ಟೇ ಗೊತ್ತಿತ್ತು ಅಂತ ಹೇಳ್ತಿದ್ದಾನೆ. ಮಾರ್ಜಿ ವಾಸಂಟ್ ಪ್ರಿಪೇರ್ಡ್ ಟು ಡಿಸ್ಪ್ಯೂಟ್ ದ್ಯಾಟ್. ಸೊ ಬೆಟ್ ಕಟ್ತೀನಿ ಅಂದ ತಕ್ಷಣ ಇಲ್ಲಿ ಆರ್ಗ್ಯುಮೆಂಟ್ ನಡಿಬೇಕಂತ. ಬಟ್ ಮಾರ್ಜಿಗೆ ಆ ಡಿಸ್ಪ್ಯೂಟ್ ಮಾಡೋಕ್ಕೆ, ಅಂದರೆ ಜಗಳ ಆಡೋದಕ್ಕೆ ಇಷ್ಟ ಇರಲಿಲ್ಲ. She said, I wouldn't want a strange man in my house to teach me. ಬೇಡಪ್ಪ, ನನಗೆ ಆ ರೀತಿ ಯಾವುದೋ ಗೊತ್ತಿಲ್ಲದೆ ಇರೋ ಒಬ್ಬ ಮನುಷ್ಯ ಬಂದು ಟೀಚ್ ಮಾಡೋದು ಬೇಡ, ನನ್ನ ಮನೆಗೆ ಬಂದು ಮಾಡೋದು ಬೇಡ. ಟಾಮಿ screamed with laughter. You don't know much, Margie. The teachers didn't live in the house. They had a special building and the kids went there. ಸೊ ಈವನ್ ಅವಳಿಗೆ ಒಂದು ಸ್ಕೂಲ್ ಬಿಲ್ಡಿಂಗ್ ಇತ್ತು ಅಂತಲೂ ಗೊತ್ತಿಲ್ಲ. ಸೊ ಇಲ್ಲಿ ಟಾಮಿ ಜೋರಾಗಿ ನಗ್ತಾ ಇದ್ದಾನೆ, ಜೋರಾಗಿ ಕೆಚ್ಕೊಂಡು ಹೇಳ್ತಿದ್ದಾನೆ, ನಿಂಗೇನೂ ಗೊತ್ತಿಲ್ಲ ಮಾರ್ಜಿ. ಟೀಚರ್ಸು ಮನೆಯಲ್ಲಿರಲಿಲ್ಲ, ಮನೆಗೆ ಬರ್ತಿರ್ಲಿಲ್ಲ, ಅವ್ರಿಗೆ ಒಂದು ಸ್ಪೆಷಲ್ ಬಿಲ್ಡಿಂಗ್ ಇರ್ತಿತ್ತು ಮತ್ತು ಮಕ್ಕಳು ಅಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಆ್ಯಂಡ್ ಆಲ್ ದಿಸ್ ಕಿಡ್ಸ್ ಲರ್ನ್ ದ ಸೇಮ್ ಥಿಂಗ್. ಎಲ್ಲ ಕಿಡ್ಸು ಸೇಮ್ ಕಲಿತಾ ಇದ್ರು. ಶ್ಯೂರ್, ಇಫ್ ದೇ ವರ್ ದ ಸೇಮ್ ಏಜ್. ಸೊ ಅವ್ರಿಗೆ ಸೇಮ್ ಏಜ್ ಆಗಿದ್ರೆ ಸೇಮ್ ಜಾಗದಲ್ಲಿ ಕೂತ್ಕೊಂಡು ಸೇಮ್ ಏನು ಕಲಿತಾರೋ ಒಬ್ಬರು ಅದನ್ನೇ ಎಲ್ಲರೂ ಕಲಿತಾ ಇದ್ರು. ಬಟ್ ಮೈ ಮದರ್ ಸೇಸ್ ಅ ಟೀಚರ್ ಹ್ಯಾಸ್ ಟು ಬಿ ಅಡ್ಜಸ್ಟೆಡ್ ಟು ಫಿಟ್ ದ ಮೈಂಡ್ ಆಫ್ ಈಚ್ ಬಾಯ್ ಆ್ಯಂಡ್ ಗರ್ಲ್ ಇಟ್ ಟೀಚರ್ಸ್ ಆ್ಯಂಡ್ ದ್ಯಾಟ್ ಈಚ್ ಕಿಡ್ ಹ್ಯಾಸ್ ಟು ಬಿ ಟಾಟ್ ಡಿಫ್ರೆಂಟ್ಲಿ. ನಮ್ಮಮ್ಮ ಹೇಳ್ತಾರೆ, ಒಬ್ಬ ಟೀಚರು ಮಗುನ ಲೆವೆಲ್ನ ಅರ್ಥ ಮಾಡಿಕೊಂಡು ಆ ರೀತಿ ಫಿಕ್ಸ್ ಮಾಡಬೇಕಂತೆ ಟೀಚರ್ಸ್ನ. ಸೊ ಆ ಮಗು ಲೆವೆಲ್ಗೆ ಆ ಟೀಚರ್ ಟೀಚ್ ಮಾಡಬೇಕಂತೆ. ಎಸ್, ಅಂದರೆ ಮೆಕ್ಯಾನಿಕಲ್ ಟೀಚರು ಅಷ್ಟು ವರ್ಷಗಳಾದಮೇಲೆ ಮೋಸ್ಟ್ಲಿ ಹೀಗಿರ್ಬೋದೇನೋ, ಒಬ್ಬೊಬ್ಬನ ಇಂಟೆಲಿಜೆಂಟ್ ಲೆವೆಲ್ ಹೇಗಿದೆ ಹಾಗೆ ಫಿಕ್ಸ್ ಮಾಡಿ, ಆ ಸ್ಪೀಡ್ಗೆ ಫಿಕ್ಸ್ ಮಾಡಿ, ಆ ರೀತಿಯಲ್ಲಿ ಮೋಸ್ಟ್ಲಿ ಟೀಚರ್ ಪಾಠ ಮಾಡ್ಬೋದು. ಆದರೆ ಈಗ ನಮ್ಮ ಸ್ಕೂಲಲ್ಲಿ ಏನು ಮಾಡ್ತಿದ್ದಾರೆ, ಸ್ವಲ್ಪ ಬುದ್ಧಿವಂತ ಆಗಲಿ, ಸ್ವಲ್ಪ ದಡ್ಡಿ ಆಗಲಿ, ಸೊ ಹೇಗಾದರೂ ಇರಲಿ, ಆ ಏಜ್ ಅವ್ರನ್ನ ಸೇಮ್ ಏಜ್ ಅವ್ರನ್ನ ಒಂದೇ ಕಡೆ ಕೂರಿಸ್ಕೊಂಡು ಒಂದೇ ಪಾಠನ ಮಾಡ್ತಾರೆ ಅಲ್ವಾ. ಜಸ್ಟ್ ದ ಸೇಮ್ ದೇ ಡಿಂಟ್ ಡೂ ಇಟ್ ದ್ಯಾಟ್ ವೇ ದೆನ್. If you don't like it, you don't have to read the book. ಹಾಂ, ಆ ರೀತಿ ಮಾಡಲಿಲ್ಲ ಅನಿಸುತ್ತೆ ಅವರು. ನಿನಗೆ ಇಷ್ಟ ಇಲ್ಲ ಅಂದರೆ ನೀನು ಓದೋದು ಬಿಟ್ಬಿಡು, ಈ ಬುಕ್ ಓದಬೇಡ ಅಂತ ಹೇಳ್ತಾನೆ ಅವನು. ಸೊ he was not ready to answer. I didn't say I didn't like it, Margie said quickly. She wanted to read about those funny schools. ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಲಿಲ್ಲ. ಮಾರ್ಜಿ ಸಡನ್ನಾಗಿ ಹೇಳ್ತಾಳೆ, ಮತ್ತು ಅವಳು ಆ ಸ್ಕೂಲ್ ಬಗ್ಗೆ ಇನ್ನೊಂದು ಸ್ವಲ್ಪ ಓದಬೇಕು ಅಂತ ಅನ್ಕೊತಾಳೆ. ಶಿ ವಾಂಟೆಡ್ ಟು ರೀಡ್ ಅಬೌಟ್ ದೋಸ್ ಫನಿ ಸ್ಕೂಲ್ಸ್. ಆ ಫನಿ ಸ್ಕೂಲ್ಸ್ ಬಗ್ಗೆ ಇನ್ನೊಂದು ಸ್ವಲ್ಪ ಓದಬೇಕು ಅನ್ನೋ ಆಸೆ ಬರುತ್ತೆ ಅವಳಿಗೆ. ದೇ ವರಂಟ್ ಈವನ್ ಹಾಫ್ ಫಿನಿಶ್ಡ್ ವೆನ್ ಮಾರ್ಜೀಸ್ ಮದರ್ ಕಾಲ್ಡ್, ಮಾರ್ಜಿ ಸ್ಕೂಲ್. ಸೊ ಇನ್ನೂ ಅರ್ಧ ಬುಕ್ಕು ಕೂಡ ಓದಿರಲಿಲ್ಲ. ಅಷ್ಟೊತ್ತಿಗೆ ಮಾರ್ಜಿ ಮದರ್ ಏನಂತ ಕರೀತಾರೆ, ಸ್ಕೂಲ್ ಟೈಮ್ ಆಯಿತು, ಬಾ ಓದು ಅಂತ ಕರೀತಾರೆ. ಮಾರ್ಜಿ ಲುಕ್ಡ್ ಅಪ್. ನಾಟ್ ಯೆಟ್ ಮಮ್ಮ. ಮಾರ್ಜಿ ಮೇಲ್ಗಡೆ ನೋಡ್ತಾಳೆ, ಅಮ್ಮ ಇನ್ನೂ ಟೈಮ್ ಆಗಿಲ್ಲ. ನೌ ಸೆಡ್ ಮಿಸಸ್ ಜೋನ್ಸ್, ಆ್ಯಂಡ್ ಇಟ್ಸ್ ಪ್ರಾಬಬ್ಲಿ ಟೈಮ್ ಫಾರ್ ಟಾಮಿ ಟು. ಈಗ ಟೈಮ್ ಆಯಿತು, ಟಾಮಿಗೂ ಕೂಡ ಟೈಮ್ ಆಯಿತು ಅನಿಸುತ್ತೆ. ಮಾರ್ಜಿ ಸೆಡ್ ಟು ಟಾಮಿ,
can I read the book some more with you after school? ಸ್ಕೂಲ್ ಆದಮೇಲೆ ನಾನು ನಿಮ್ಮ ಜೊತೆ ಸೇರ್ಕೊಂಡು ಬುಕ್ ಓದ್ಬೋದಾ? ಸೊ ಟಾಮಿನ ಮಾರ್ಜಿ ಕೇಳ್ತಾಳೆ. Maybe, he said nonchalantly. He walked away whistling, the dusty old book tucked beneath his arm. Maybe. ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೆ ಆಯಿತು ಅಂತ ಹೇಳ್ತಾನೆ. ಸೊ ನಾನ್ಶಲೆಂಟ್ಲಿ ಮೀನ್ಸ್ ನಾಟ್ ಶೋಯಿಂಗ್ ದಟ್ ಮಚ್ ಎಂಥೂಸಿಯಾಸಮ್. ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತೆ. ಹಿ ವಾಕ್ಡ್ ಅವೇ ವಿಸ್ಲಿಂಗ್. ಸೊ ವಿಸಿಲ್ ಮಾಡ್ತಾ ನಡ್ಕೊಂಡು ಹೊಟ್ಟೋಗ್ತಾನೆ. ದ ಡಸ್ಟಿ ಬುಕ್, ಓಲ್ಡ್ ಬುಕ್ ಅಲ್ವಾ ಅದು, ಸ್ವಲ್ಪ ಡಸ್ಟ್ ಆಗಿರುತ್ತೆ. ಸೊ ಅದನ್ನು ಅವನು ಅಂಡರ್ ಹಿಸ್ ಆರ್ಮ್ ಹಿ ಟಕ್ಡ್ ಇಟ್ ಆ್ಯಂಡ್ ದೆನ್ ಹಿ ವೆಂಟ್ ಅವೇ ಫ್ರಮ್ ದ್ಯಾಟ್. Margie went into the school room. It was right next to her bedroom. So ಮಾರ್ಜಿ ಸ್ಕೂಲ್ ಹೇಗಿದೆ ಇವಾಗ? ಮಾರ್ಜಿ ಸ್ಕೂಲು ಅವಳ ಬೆಡ್ರೂಮ್ ಪಕ್ಕ ಇದೆ. ಸೊ ಆ ಸ್ಕೂಲ್ ರೂಮ್ಗೆ ಒಂದು ಸಪ್ರೇಟ್ ರೂಮ್ ಇದೆ, ಬೆಡ್ರೂಮ್ ಪಕ್ಕದಲ್ಲಿದೆ. ಆ್ಯಂಡ್ ದ ಮೆಕ್ಯಾನಿಕಲ್ ಟೀಚರ್ ವಾಸ್ ಆನ್ ಆ್ಯಂಡ್ ವೇಟಿಂಗ್ ಫಾರ್ ಹರ್. ಮೆಕ್ಯಾನಿಕಲ್ ಟೀಚರ್ ಇದ್ರು ಅಲ್ಲಿ. ಸೊ ಮೆಕ್ಯಾನಿಕಲ್ ಟೀಚರ್ ಅವಳಿಗೆ ವೆಯ್ಟ್ ಮಾಡ್ತಾಯಿದ್ರು. ಇಟ್ ವಾಸ್ ಆಲ್ವೇಸ್ ಆನ್ ಅಟ್ ದ ಸೇಮ್ ಟೈಮ್ ಎವ್ರಿ ಡೇ ಎಕ್ಸೆಪ್ಟ್ ಸ್ಯಾಟರ್ಡೇ ಆ್ಯಂಡ್ ಸಂಡೇ. ಸ್ಯಾಟರ್ಡೆ ಮತ್ತು ಸಂಡೇ ಬಿಟ್ಟು ಎಲ್ಲ ಟೈಮ್ನಲ್ಲೂ ಅದೇ ಟೈಮ್ನಲ್ಲಿ ಆ ಟೀಚರ್ ಆನ್ ಆಗಿ ವೆಯ್ಟ್ ಮಾಡ್ತಾ ಇರ್ತಿದ್ರು. ಬಿಕಾಸ್ ಹರ್ ಮದರ್ ಸೆಡ್ ಲಿಟಲ್ ಗರ್ಲ್ಸ್ ಲರ್ನ್ಡ್ ಬೆಟರ್ ಇಫ್ ದೇ ಲರ್ನ್ಡ್ ಅಟ್ ರೆಗ್ಯುಲರ್ ಅವರ್ಸ್. ಸೊ ಯಾಕೆ ಸೇಮ್ ಟೈಮಲ್ಲಿ ಟೀಚರ್ ವೆಯ್ಟ್ ಮಾಡ್ತಾ ಇದ್ರು? ಕಂಪ್ಯೂಟರ್ ಸ್ಕ್ರೀನ್ ಅಲ್ವಾ, ಯಾವ ಟೈಮಲ್ಲಿ ಬೇಕಾದರೂ ಕಲಿಬೋದಲ್ವಾ? ಇಲ್ಲ, ಅವ್ರ ಮದರ್ ಹೇಳ್ತಾರಂತೆ ಸೇಮ್ ಟೈಮ್ನಲ್ಲಿ ಡಿಸಿಪ್ಲಿನ್ಡಾಗಿ ಕಲಿತ್ರೆ ಚೆನ್ನಾಗಿ ಕಲಿತಾರೆ ಅಂತ. ಸೊ ಹಾಗಾಗಿ ಫಿಕ್ಸ್ಡ್ ಟೈಮ್ ಕೂಡ ಇತ್ತು ಅವಳಿಗೆ. The screen was lit up and it said, "Today's arithmetic lesson is on the addition of proper fractions. Please insert yesterday's homework in the proper slot." Screen was lit up. So screen on agittu and it said, "Today's arithmetic lesson is on the addition of proper fractions." So ಇವತ್ತಿನ ಲೆಸನ್ ಪ್ರಾಪರ್ ಫ್ರಾಕ್ಷನ್ಸ್ ಬಗ್ಗೆ. ಆ ಪ್ರಾಪರ್ ಫ್ರಾಕ್ಷನ್ಸ್ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು? ಮಾರ್ಜಿ ಹೇಟ್ ಮಾಡೋದು ಹೋಮ್ವರ್ಕ್ನ, ಆ ಹೋಮ್ವರ್ಕ್ ಹಾಕಬೇಕು. ಮಾರ್ಜಿ ಡಿಡ್ ಸೋ ವಿತ್ ಅ ಸೈ. ಅಯ್ಯೋ, ಸೈ ಅಂದರೆ ಉಫ್, ನಾನು ಹಾಕಬೇಕಾ ಅಂದ್ಕೊಂಡು ಹಾಕಿದ್ಲೋಳು. ಶಿ ವಾಸ್ ಥಿಂಕಿಂಗ್ ಅಬೌಟ್ ದ ಓಲ್ಡ್ ಸ್ಕೂಲ್ಸ್ ದೇ ಹ್ಯಾಡ್ ವೆನ್ ಹರ್ ಗ್ರ್ಯಾಂಡ್ ಫಾದರ್ ವಾಸ್ ಅ ಲಿಟಲ್ ಬಾಯ್. ಬಟ್ ಅವಳು ಹಾಕ್ತಾ ಅವಳ ತಲೆಯಲ್ಲಿ ಏನೋ ಓಡ್ತಿದೆ. ಏನು ಓಡ್ತಿದೆ? ಗ್ರ್ಯಾಂಡ್ ಫಾದರ್ಗೆ ಯಾವ ಥರ ಸ್ಕೂಲ್ ಇತ್ತು ಅದು ಓಡ್ತಿದೆ. All the kids from the whole neighborhood came, laughing and shouting in the schoolyard, sitting together in the classroom, going home together at the end of the day. ಸೊ ಎಲ್ಲ ಮಕ್ಕಳು ಒಟ್ಟಿಗೆ ಕಿಚ್ಕೊಂಡು ಬರ್ತಾಯಿದ್ರು, ಕಿರ್ಚ್ತಿದ್ರು, ನಗ್ತಿದ್ರು ಆ ಸ್ಕೂಲ್ ಯಾರ್ಡಲ್ಲಿ. ಅಂದರೆ ಆ ಸ್ಕೂಲ್ ಸುತ್ತಮುತ್ತ ಇರ್ತಾಯಿದ್ರು. ಎಲ್ಲರೂ ಜೊತೆಯಲ್ಲೇ ಕ್ಲಾಸ್ ರೂಮಲ್ಲಿ ಕೂತ್ಕೋತಾ ಇದ್ರು, ಒಟ್ಟಿಗೆ ಹೋಗ್ತಾಯಿದ್ರು ಎಂಡ್ ಆದಮೇಲೆ ದಿನ. ದೇ ಲರ್ನ್ ದ ಸೇಮ್ ಥಿಂಗ್ಸ್. ಎಲ್ಲರೂ ಒಂದನ್ನೇ ಕಲಿತಾಯಿದ್ರು. ಸೊ ದೇ ಕುಡ್ ಹೆಲ್ಪ್ ಒನ್ ಅನದರ್ ವಿತ್ ದ ಹೋಮ್ವರ್ಕ್ ಆ್ಯಂಡ್ ಟಾಕ್ ಅಬೌಟ್ ಇಟ್. ಸೊ ಅವರೆಲ್ಲ ಒಂದೇ ಹೋಮ್ವರ್ಕ್ ಮಾಡ್ಬೋದಿತ್ತು, ಗೊತ್ತಾಗಲಿಲ್ಲ ಅಂದರೆ ಇನ್ನೊಬ್ಬರನ್ನ ಕೇಳ್ಬೋದಿತ್ತು, ಮಾತಾಡ್ಬೋದಿತ್ತು, ಹೇಗಿತ್ತು ಅಂತ ಯೋಚನೆ ಆಗ್ತಾ ಇದೆ ಅವಳಿಗೆ. ಆ್ಯಂಡ್ ದ ಟೀಚರ್ಸ್ ವರ್ ಪೀಪಲ್. ಮತ್ತು ಟೀಚರ್ಸ್ ಪೀಪಲ್ ಕೂಡ ಆಗಿದ್ರು. ದ ಮೆಕ್ಯಾನಿಕಲ್ ಟೀಚರ್ ವಾಸ್ ಫ್ಲ್ಯಾಶಿಂಗ್ ಆನ್ ದ ಸ್ಕ್ರೀನ್. ಸೊ ಮೆಕ್ಯಾನಿಕಲ್ ಟೀಚರ್ ಅಲ್ಲಿ ಬಂದರು ಇವಳು ಸ್ಕ್ರೀನ್ ಮುಂದೆ. ವೆನ್ ವಿ ಆ್ಯಡ್ ಫ್ರ್ಯಾಕ್ಷನ್ಸ್ 1/2 ಆ್ಯಂಡ್ 1/4. ಸೊ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತಲ್ಲಿ. Margie was thinking about how the kids must have loved it in the old days. ಸೊ ಇದೇ ಪಾಠ ಮೊದಲು ಮಾಡಬೇಕಾದ್ರೆ ಮಕ್ಕಳು ಹೇಗೆಲ್ಲ ಎಂಜಾಯ್ ಮಾಡಿರ್ಬೋದು ಅಂತ ತಲೆಯಲ್ಲಿ ಓಡ್ತಾ ಇದೆ. ಶಿ ವಾಸ್ ಥಿಂಕಿಂಗ್ ಅಬೌಟ್ ದ ಫನ್ ದೇ ಹ್ಯಾಡ್. ಸೊ ಅವಳು ಇನ್ನೂ ಏನು ಯೋಚನೆ ಮಾಡ್ತಿದ್ದಾಳೆ? ಏನು ಫನ್ ಇತ್ತು ಅವ್ರಿಗೆ ಅಂತ ಯೋಚನೆ ಮಾಡ್ತಿದ್ದಾಳೆ. ಸೊ ಯು ಜಸ್ಟ್ ಇಮ್ಯಾಜಿನ್ ನಾವು, ನಿಮಗೆ ರಿಯಲ್ ಟೀಚರ್ ಇಷ್ಟನಾ, ಮೆಕ್ಯಾನಿಕಲ್ ಟೀಚರ್ ಇಷ್ಟನಾ? ಆ ರೀತಿ ಪಾಠ ಇದ್ದರೆ ಹೇಗಿರುತ್ತೆ? ಆ್ಯಕ್ಚುಲಿ ವಿ ಆರ್ ಲಕ್ಕಿ ಪೀಪಲ್, ವಿ ಹ್ಯಾವ್ ದ ರಿಯಲ್ ಸ್ಕೂಲ್ಸ್, ರೈಟ್? So study well, enjoy well, okay, whenever you can get this type of fun time. Meet you with the next lesson. Bye.